ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಕೆ ಸೆಟ್ ಎಕ್ಸಾಮಿನೇಷನ್ ಬಂದು ನಿಮಗೆ 2024 ನಿಮಗೆ ನೋಟಿಫಿಕೇಶನ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಅದು ಬಂದು ಇವತ್ತು ನಿಮಗೆ ಅನೌನ್ಸ್ ಆಗಿದೆ. ಸೊ ಆ ನೋಟಿಫಿಕೇಶನಲ್ಲಿ ಏನಿದೆ ಮತ್ತು ಅದರ ಆನ್ಲೈನ್ ಅಪ್ಲಿಕೇಶನ್ನು ಸಂಪೂರ್ಣವಾದ ಮಾಹಿತಿ ಮತ್ತು ಎಕ್ಸಾಮಿನೇಷನ್ ಯಾವಾಗಿರುತ್ತೆ, ಸೊ ಅದನ್ನು ಎಲ್ಲ ಡೀಟೇಲಾಗಿ ಫುಲ್ಲು ವೆಬ್ಸೈಟಲ್ಲಿ ನಾವು ನೋಡೋಣ. ಮತ್ತು ಇದಕ್ಕೂ ಮುಂಚೆ ಹೊಸದಾಗಿ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ 100% ಆನಲ್ಲಿ ಇಟ್ಕೊಳ್ಳಿ. ಸೊ ನಾನು ಫರ್ದರ್ ಹಾಕೋ ವೀಡಿಯೋಸು ಎಲ್ಲ ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇಲ್ಲಿ ಬಂದು ನಿಮಗೆ ಇಲ್ಲಿ ನೋಡ್ಬೋದು ನೀವು ಕೆ ಸೆಟ್ 2024 ಬಂದು ನಿಮಗೆ ಇಲ್ಲಿ ನೋಡ್ಬೋದು ನೀವು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸೆಟ್ ಎಕ್ಸಾಮಿನೇಷನ್ ಬಂದು ಇಲ್ಲಿ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ನೀವು ಆಲ್ರೆಡಿ ಲಾಸ್ಟ್ ಇಯರು ಅಂದರೆ 2023ರಲ್ಲಿ ಎಕ್ಸಾಮ್ ಬರೆದು ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಸು ಅದು ಪ್ರೊಸೀಜರ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಸೊ ಅದು ನೀವು ಗೊತ್ತಿಲ್ಲ ಅಂದರೆ ಸೊ ಅದು ವೆಬ್ಸೈಟಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಬಂದು ನಿಮಗೆ ಇಲ್ಲಿ 2024 ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಬಂದು ಅನೌನ್ಸ್ ಮಾಡಿದ್ದಾರೆ. ಸೊ ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೀನಿ. ಸೊ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಸಹ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಸೊ ಅಲ್ಲಿ ಬೇಕಾದರೆ ಜಾಯ್ನ್ ಆಗ್ಬೋದು. ಮತ್ತು ಇಲ್ಲಿ ಬಂದು ನಿಮಗೆ ನೋಟಿಫಿಕೇಶನ್ ನೋಡ್ಬೋದು ನೀವು. ಇವತ್ತು ಅನೌನ್ಸ್ ಆಗಿರೋದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಸೊ ಕೆ ಸೆಟ್ ಎಕ್ಸಾಮಿನೇಷನ್ದು. ಇಲ್ಲಿ ಬಂದು ನಿಮಗೆ ಕರ್ನಾಟಕ ಸರ್ಕಾರದ ಇದು ಬಂದು ನಿಮಗೆ ಕೆ ಸೆಟ್ ಎಕ್ಸಾಮಿನೇಷನ್ದು 24 ನವೆಂಬರ್ ಭಾನುವಾರರಂದು ಸೊ ಅಂದರೆ ಎಕ್ಸಾಮ್ ಮಾಡೋದಕ್ಕೆ ನಿಮಗೆ ಅನೌನ್ಸು ಮಾಡಿದ್ದಾರೆ. ಮತ್ತು ಇಲ್ಲಿ ನಿಮಗೆ ನೋಟಿಫಿಕೇಷನ್ ಅನೌನ್ಸ್ ಆಗಿರೋದು ಇವತ್ತು. ಮತ್ತು ಅಪ್ಲಿಕೇಶನ್ನು ನಿಮಗೆ ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಆಗೋ ಡೇಟ್ ಬಂದು ನಿಮಗೆ 22ನೇ ತಾರೀಕು ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಆಗಸ್ಟ್ 22ನೇ ತಾರೀಕಿಗೆ ಇದು ಲಾಸ್ಟ್ ಆಗುತ್ತೆ ಅಪ್ಲೈ ಮಾಡೋದಕ್ಕೆ. ಮತ್ತು ನಿಮಗೆ ಅರ್ಜಿ ಶುಲ್ಕ ಪೇ ಮಾಡೋದಕ್ಕೆ ಒಂದು ನಿಮಗೆ 26/8 ಒಂದು 4 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಪರೀಕ್ಷಾ ದಿನಾಂಕ ಬಂದು ನಿಮಗೆ ನವಂಬರಲ್ಲಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಇಯರ್ ಸಹ ನಿಮಗೆ ಎಕ್ಸಾಮಿನೇಷನ್ ಬಂದು ನಿಮಗೆ ಅಕ್ಟೋಬರ್ ಅಂತ ಅಕ್ಟೋಬರಲ್ಲಿ ನೋಟಿಫಿಕೇಶನ್ ಬಂದಿತ್ತು. ನಿಮಗೆ ಡಿಸೆಂಬರ್ ಅಂತ ಎಕ್ಸಾಮಿನೇಷನ್ ಕಂಡಕ್ಟ್ ಡೇಟ್ ಅನೌನ್ಸ್ ಮಾಡಿದ್ರು. ಸೊ ಅದು ತುಂಬ ಲೇಟಾಗಿ ಸೊ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಮುಂದೆ ಹಾಕಿದ್ರು. ಸೊ ಇದು ಗೊತ್ತಿಲ್ಲ, ಮೇ ಬಿ ಇದು ಪೋಸ್ಟ್ಪೋನ್ ಆಗುತ್ತೆ ಅಂತ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಬಂದಾಗ ಫರ್ದರ್ ಅಪ್ಡೇಟ್ಸ್ ಎಲ್ಲ ಸೊ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ಲಿ ಮಿಸ್ ಆಗದಿರೋ ಜಾಯ್ನ್ ಆಗಿ. ಮತ್ತು ಇಲ್ಲಿ ಬಂದು ನಿಮಗೆ ಆನ್ಲೈನ್ ಮೂಲಕನೇ ನೀವು ಅಪ್ಲಿಕೇಶನ್ನು ಅಪ್ಲೈ ಮಾಡಬೇಕಾಗಿರುತ್ತೆ. ಇಲ್ಲಿ ಬಂದು ನಿಮಗೆ ಕೆ ಎ ವೆಬ್ಸೈಟಲ್ಲಿ ಸೊ ಇದು ವೆಬ್ಸೈಟ್ ಲಿಂಕು ಸಹ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿದ್ದೀನಿ. ಸೊ ಇದು ಬಂದು ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಬಂದು ನಿಮಗೆ 22ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ. ಮತ್ತು ನಿಮಗೆ ಇಲ್ಲಿ ಬಂದು ನಿಮಗೆ 41 ವಿಷಯಗಳಿಗೆ ಸೇಮ್ ಲಾಸ್ಟ್ ಇಯರ್ ಇದ್ದಂಗೆ ಸೇಮ್ ಅದರಲ್ಲಿ ಬಂದು ನಿಮಗೆ 7 ಪುಟ ಸಂಖ್ಯೆ 7 ಮತ್ತು 8ರಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಹತಾ ಅದು ಯಾವ್ದು ಸಬ್ಜೆಕ್ಟ್ ಇದೆ ಅಂತ ಸೊ ಅದು ಕೊಟ್ಟಿದ್ದಾರೆ. ಮುಂದೆ ನಾವು ವಿಡಿಯೋಲಿ ನೋಡೋಣ. ಈ ಪರೀಕ್ಷೆ ಅರ್ಹತಾ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ ಮತ್ತು ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಒಪ್ಪಿರುತ್ತಾರೆ ಅಂತ ಹೇಳಿದರೆ ಇದು ಬಂದು ನಿಮಗೆ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರು ಸೊ ಆಗ್ಬೋದಾಗಿರುತ್ತೆ. ಇಲ್ಲಿ ಬಂದು ನಿಮಗೆ ಇಲ್ಲಿ ಕ್ಯಾಟಗರಿ ವೈಸು ಕೊಟ್ಟಿದ್ದಾರೆ ಕೆಲವೊಂದು ಇನ್ಸ್ಟ್ರಕ್ಷನ್ಸು. ಮತ್ತು ಇಲ್ಲಿ ಬಂದು ನಿಮಗೆ UGC ಪ್ರಕಾರ ಬಂದು ನಿಮಗೆ ಉನ್ನತ ಶಿಕ್ಷಣ ಸಂಸ್ಥೆ ಸ್ನಾತಕೋತ್ತರ ಪದವಿ ಅಥವಾ ಸಾಮಾನ್ಯ ಪರೀಕ್ಷೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 55% ಅಂದರೆ ನೀವು PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ನಿಮಗೆ ಮಿನಿಮಮ್ 55% ಜನರಲ್ ಕ್ಯಾಂಡಿಡೇಟ್ಸು ಮತ್ತು 50% ಬಂದು ನಿಮಗೆ SC/ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಸು ಮತ್ತು PWD ಕ್ಯಾಂಡಿಡೇಟ್ಸ್ ಸಹ ನೀವು ಮಿನಿಮಮ್ 50% ತೆಗೆದಿರಬೇಕಾಗಿರುತ್ತೆ ಸ್ಕೋರು. ಮತ್ತು ಇಲ್ಲಿ ಬಂದು ಸ್ನಾತಕೋತ್ತರ ಪದವಿ ಪಡೆದ ಮತ್ತು ಪ್ರಸ್ತುತ ಶಿಕ್ಷಣ ವರ್ಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಮತ್ತು ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆ ಸೆಟ್ನಲ್ಲಿ ತೇರ್ಗಡೆಗೊಳ್ಳಲು ಅರ್ಹರಾಗಿರುತ್ತಾರೆ. ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕ ಮಾತ್ರ ಪರೀಕ್ಷೆ ನೀಡಲಾಗುವುದು. ಅವರು ಸ್ನಾತಕೋತ್ತರ ಪದವಿ ಅಥವಾ ಸಾಮಾನ್ಯ ಪರೀಕ್ಷೆಯನ್ನು ಬರೆದ ಮೇಲೆ ಅದು ಬಂದು ನಿಮಗೆ ಆಮೇಲೆ ನಿಮಗೆ ಕೆ ಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷ ಅಂದರೆ ಸೊ ರಿಸಲ್ಟ್ ನಿಮಗೆ ಈಗ ಆಲ್ರೆಡಿ ಯಾರೋ ಓದ್ತಿರ್ತಾರೆ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಸೊ ಅವರು ಬಂದು ನಿಮಗೆ ಎಕ್ಸಾಮಿನೇಷನ್ನು ನೀವು ಬರೆಯೋದಕ್ಕೆ ಆಪ್ಷನ್ ಇರುತ್ತೆ. ಸೊ ನೀವು ಬರೆದಾದ್ಮೇಲೆ ಅವ್ರು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಅನೌನ್ಸ್ ಆಗಿ 2 ಇಯರ್ಸ್ ಒಳಗಡೆ ನಿಮ್ದು ಕ್ಲಿಯರ್ ಆಗಿರಬೇಕು. ಕ್ಲಿಯರ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ. ಸೊ ಈ ವರ್ಷ ಬಂದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ KE ಅವರು. ಸೊ KE ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ, ಆಫ್ಲೈನಲ್ಲಿರುತ್ತೆ. ಸೊ ಅದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಸಹ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಇದನ್ನು ಒಂದ್ಸಲ ಓದ್ಕೊಳ್ಳಿ. ಮತ್ತು ಇಲ್ಲಿ ವಯೋಮಿತಿ ಬಂದು ನಿಮಗೆ ಯಾವುದೇ ಗರಿಷ್ಠ ವಯೋಮಿತಿ ಇರೋದಿಲ್ಲ. ಸೊ ಇದು ವಯೋಮಿತಿಯನ್ನು ಇದು ಮಾಡಿದ್ದಾರೆ. ಸೊ ಮತ್ತು ಇಲ್ಲಿ ಬಂದು ನಿಮಗೆ ವಿನಾಯಿತಿ ಅಂದರೆ
ಕೆಲವೊಂದು ಇನ್ಸ್ಟ್ರಕ್ಷನ್ಸು ಅಂದರೆ ಯು ಜಿ ಸಿ ಗೈಡೆನ್ಸ್ ಪ್ರಕಾರ ಕೊಟ್ಟಿದ್ದಾರೆ. ಸೊ ಅದನ್ನು ಒಂದು ಸಲ ಓದ್ಕೊಳ್ಳಿ. ಮತ್ತು ಎಕ್ಸಾಮಿನೇಷನ್ ಶುಲ್ಕ ಬಂದು ನಿಮಗೆ ಸಾಮಾನ್ಯ ವರ್ಗದವರು ಮತ್ತು ಕ್ಯಾಟಗರಿ 2A 2B 3A 3B ಮತ್ತು ಈ ಥರ ಜನರಲ್ ಕ್ಯಾಂಡಿಡೇಟ್ಸ್ಗೆ ಎಲ್ಲರಿಗೂ ಬಂದು ನಿಮಗೆ 1000 ರೂಪಾಯಿ ಇರುತ್ತೆ. ಮತ್ತು SC ST PWD ಟ್ರಾನ್ಸ್ಜೆಂಡರು ಮತ್ತು ಕ್ಯಾಟಗರಿ 1 ಅವರಿಗೆ ಬಂದು ನಿಮಗೆ 700 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಮತ್ತು ಶುಲ್ಕ ಪಾವತಿ ವಿಧಾನ ಬಂದು ನಿಮಗೆ ಶುಲ್ಕವನ್ನು ಆನ್ಲೈನಲ್ಲಿ ಸಹ ನೀವು ಪೇ ಮಾಡ್ಬೋದಾಗಿರುತ್ತೆ. ಮತ್ತು ಶುಲ್ಕ ವಿನಾಯಿತಿ ಕ್ಯಾಟಗರಿ 1 SC ST ತೃತೀಯ ಲಿಂಗ ಮತ್ತು ವಿಕಲಚೇತನ ಮೆಡಿಕಲ್ ಸರ್ಟಿಫಿಕೇಟ್ ಅಂದರೆ ಅವ್ರಿಗೆ ಬಂದು ನಿಮಗೆ 40% ಡಿಸಬಿಲಿಟಿ ಹೊಂದಿರೋ ಬಂದು ನಿಮಗೆ ಆನ್ಲೈನ್ ಫೀಸಲ್ಲೂ ಪೇ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಬಂದು ನಿಮಗೆ ಇಲ್ಲಿ ಮನಿ ಅಂದರೆ ಡಿ ಡಿ ಮೂಲಕನ ಪೇ ಮಾಡ್ಬೋದಾಗಿರುತ್ತೆ. ಆನ್ಲೈನಲ್ಲಿ ಚಾನಲಲ್ಲಿ ಸಹ ಪೇ ಮಾಡ್ಬೋದಾಗಿರುತ್ತೆ. ನೀವು ಬಂದು ನಿಮಗೆ ಆನ್ಲೈನಲ್ಲಿ ಇಲ್ಲಿ ಬಂದು ನಿಮಗೆ ಶುಲ್ಕ ಆನ್ಲೈನ್ ಪಾವತಿಸಬೇಕು. ಶುಲ್ಕ ವಿನಾಯಿತಿ ಕ್ಯಾಟಗರಿ 1 ಅವ್ರಿಗೆ ಬಂದು ನಿಮಗೆ ಆಪ್ಷನ್ ಇರುತ್ತೆ. ಮತ್ತು ಇನ್ನು ಮಿಗಿದೆಲ್ಲರೂ ಬಂದು ನಿಮಗೆ DD ಚಾನಲ್ಲು ಚಲನ್ ಜನ್ರೇಟ್ ಆಗುತ್ತೆ. ಸೊ ಅದನ್ನು ನೀವು ಪೋಸ್ಟ್ ಆಫೀಸಲ್ಲಿ ಅಥವಾ ಬ್ಯಾಂಕಲ್ಲಿ ಸೊ ಅದು ಪೇ ಮಾಡಬೇಕು. ನೀವು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಪೇ ಮಾಡಬೇಕಾಗಿರುತ್ತೆ. ಪೇ ಮಾಡಿದಾದ್ಮೇಲೆ ಅದು ಫ್ರೀ ರಿಸಿಪ್ಟು ಅವ್ರು ಕೊಡ್ತಾರಲ್ಲ, ಸೊ ಅದು ನೀವು ಇಟ್ಕೊಳ್ಳಿ. ಫರ್ದರು ನೀವು ಕ್ಲಿಯರ್ ಆದಮೇಲೆ ಎಕ್ಸಾಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪಲ್ಸರಿ ಬೇಕಾಗಿರುತ್ತೆ. ಸೊ ಅದಿಲ್ಲ ಅಂದರೆ ಸೊ ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದ ನೀವು ಅದನ್ನು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಗೆಸೆಟ್ ಬಂದು ನಿಮಗೆ ಇಲ್ಲಿ 26 ಅಂದರೆ ನವೆಂಬರ್ 26ನೇ ತಾರೀಕು ಎಕ್ಸಾಮಿನೇಷನ್ ಇರುತ್ತೆ. ಮತ್ತು ಪರೀಕ್ಷಾ ವಿಧಾನ ಬಂದು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಪೇಪರ್ 1 ಬಂದು ನಿಮಗೆ 100 ಅಂಕಗಳಿಗೆ ಮತ್ತು ಪೇಪರ್ 2 ಬಂದು 200 ಅಂಕಗಳಿಗೆ. ಅಂದರೆ ಪೇಪರ್ 1 ಬಂದು ನಿಮಗೆ 50 ಪ್ರಶ್ನೆಗಳಿರುತ್ತೆ. ಪೇಪರ್ 2 ಬಂದು ನಿಮಗೆ 100 ಪ್ರಶ್ನೆಗಳಿರುತ್ತೆ. 3 ಗಂಟೆ ಕೊಟ್ಟಿದ್ದಾರೆ. ಅಂದರೆ ಯಾವಾಗಲೂ ಏನು ಮಾಡ್ತಿದ್ದಾರೆ ಅಂದರೆ ಸೊ 1 ಅವರ್ ಕೊಟ್ಟು ಮಧ್ಯದಲ್ಲಿ ಗ್ಯಾಪ್ ಬಿಟ್ಟು ಮತ್ತೆ ಕೊಡ್ತಿದ್ರು. ಸೊ ಈ ವರ್ಷ ಬಂದು ನಿಮಗೆ 3 ಅವರ್ಸ್ ಕಂಟಿನ್ಯೂಸ್ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಫರ್ದರ್ ಏನಾದರೂ ಚೇಂಜ್ ಆದ್ರೂ ಸಹ ನಿಮಗೆ ಆಗ ಅಪ್ಡೇಟ್ ಮಾಡ್ತೀನಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ. ಮತ್ತು ಇಲ್ಲಿ ಕ್ಯಾಟಗರಿ ಅಂದರೆ ಪರೀಕ್ಷೆ ಪೇಪರ್ 1 ಬಂದು ನಿಮಗೆ ಸಾಮಾನ್ಯ ಪತ್ರಿಕೆಯ ಅಭ್ಯರ್ಥಿ ಬೋಧನೆ ಮತ್ತು ಸಂಶೋಧನೆ ಮತ್ತು ಬುದ್ಧಿ ಸಾಮರ್ಥ್ಯ ಪರೀಕ್ಷಿಸುವುದಾಗಿರುತ್ತದೆ. ಮತ್ತು ಇದು ಕ್ಯಾಟಗರಿ 1 ಅಂದರೆ ಪೇಪರ್ 1 ಬಂದು ನಿಮಗೆ ಜನರಲ್ ಪೇಪರ್ ಆಗಿರುತ್ತೆ. ಸೊ ಅದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಸಹ ಕೊಟ್ಟಿದ್ದಾರೆ. ಮತ್ತು ಪೇಪರ್ 2 ಬಂದು ನಿಮಗೆ ಸಬ್ಜೆಕ್ಟ್ ವೈಸ್ ಅಂದರೆ ನಿಮ್ದು ಯಾವ ಸಬ್ಜೆಕ್ಟ್ ಇರುತ್ತೋ ಸೊ ಆ ಸಬ್ಜೆಕ್ಟ್ ಮೇಲೆ ನಿಮಗೆ 200 ಅಂಕಗಳಿಗಿರುತ್ತೆ. ಬಂದು ನಿಮಗೆ ಎರಡೂ ಬಂದು ನಿಮ್ಗೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಮತ್ತು ಇಲ್ಲಿ ಬಂದು ನಿಮಗೆ ಎಲಿಜಿಬಿಲಿಟಿ ಅಂದರೆ ಕೆಸೆಟ್ ಕ್ಲಿಯರ್ ಆಗೋದಕ್ಕೆ ಜನರಲ್ ಮತ್ತು ಕ್ಯಾಟಗರಿ 1 ಕ್ಯಾಟಗರಿ ಎಲ್ಲ ಕೊಟ್ಟಿದ್ದಾರೆ. ಸೊ ಮಿನಿಮಮ್ 35% ಅಂದರೆ ಪೇಪರ್ 1 ಪೇಪರ್ 2 ಅಲ್ಲಿ ಎರಡರಲ್ಲೂ ಸ್ಕೋರ್ ಮಾಡಿರಬೇಕಾಗಿರುತ್ತೆ. ಯಾರು ಒಂದು ಪೇಪರಲ್ಲಿ ಸ್ಕೋರ್ ಮಾಡಿ ಇನ್ನೊಂದು ಪೇಪರಲ್ಲಿ ಸ್ಕೋರ್ ಮಾಡಿಲ್ಲ ಅಂದರೆ ಸೊ ಅವ್ರಿಗೆ ಇನ್ಎಲಿಜಿಬಲ್ ಆಗ್ತಾರೆ. ಸೊ ಎಲಿಜಿಬಿಲಿಟಿ ಇರೋದಿಲ್ಲ. ಸೊ ಲಾಸ್ಟ್ ಇಯರ್ ಸಹ ಹಾಗೆ ಆಗಿತ್ತು, ಬೇಕಾದರೆ ಚೆಕ್ ಮಾಡ್ಕೊಳ್ಬೋದಾಗಿತ್ತು. ರಿಸಲ್ಟ್ ಸಹ ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡು ಸೊ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಸಬ್ಜೆಕ್ಟ್ ವೈಸ್ ಇಲ್ಲಿ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಡೀಟೇಲ್ ಕ್ಲಿಕ್ ಮಾಡಿ ನೋಡಿ. ಸೊ ನಿಮಗೆ ಸಬ್ಜೆಕ್ಟ್ ರಿಲೆವೆಂಟು ಇರುತ್ತೆ. ಸೊ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಸೆಲೆಕ್ಷನ್ ಪ್ರೊಸೀಜರು ಅದು ಸಹ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಿಮಗೆ ಯಾವುದ್ಯಾವ್ದು ವಿಷಯಗಳು ಅಂದರೆ ನಿಮಗೆ ಯಾವ ಪೇಪರ್ ಇರುತ್ತೆ ಅಂದರೆ ನಿಮ್ಮ ವಿಷಯ ಯಾವುದಿರುತ್ತೋ ನೀವು ಯಾವ ಓದಿರ್ತಾರೋ PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಉನ್ನತ ಪದವಿ ಶಿಕ್ಷಣ ಅದ್ರ ಬಂದು ನಿಮಗಿಲ್ಲಿ ಸ್ನಾತಕೋತ್ತರ ಪದವಿದು ಸಬ್ಜೆಕ್ಟ್ ಇರುತ್ತೆ. ಮತ್ತು ಕನ್ನಡ ಯಾವ ಭಾಷೆಯಲ್ಲಿ ಪರೀಕ್ಷೆ ಪೇಪರು ಅಥವಾ ಎಕ್ಸಾಮಿನೇಷನ್ ಪೇಪರ್ ಇರುತ್ತೆ ಸೊ ಅದನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು 41 ವಿಷಯಗಳದ್ದು ನಿಮಗೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬಂದು ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸು ಅಂದರೆ ಯಾವುದೇ ಎಕ್ಸಾಮಿನೇಷನ್ ಸೆಂಟರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲಾಸ್ಟ್ ಇಯರ್ ಹಂಗೆ ಇತ್ತು, ಸೇಮ್ ಇದೇನು ಚೇಂಜ್ ಮಾಡಿಲ್ಲ. ಕೆಲವೊಂದು 18 ಸಬ್ಜೆಕ್ಟಿಗೆ ಬಂದು ನಿಮಗಿಲ್ಲಿ ಕೆಲವೊಂದು ಎಕ್ಸಾಮಿನೇಷನ್ ಪ್ಯಾಟ್ರನ್ನು ಎಕ್ಸಾಮಿನೇಷನ್ದು ಸೆಂಟರ್ಸು ಸೇಮ್ ಇದೆ. ಮತ್ತು ಇನ್ನು ನೆಕ್ಸ್ಟ್ 23 ಸಬ್ಜೆಕ್ಟ್ ಬಂದು ನಿಮಗೆ ಯಾವುದ್ರಲ್ಲಿ ಇದೆ ಅನ್ನೋದು ಸೊ ಅದನ್ನು ಸಹ ನೀವು ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಅದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ನಿಮ್ಗೆ ಇಯರ್ ಯಾವುದಿರುತ್ತೋ ಸೊ ಆ ಡಿಸ್ಟಿಕಲ್ಲಿ ಚೂಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಮತ್ತು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಮತ್ತು ಇದು ಬಂದು ನಿಮಗೆ KA ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಯಾವುದೇ ಆಫ್ಲೈನ್ ಇರೋದಿಲ್ಲ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ್ದ ಯಾವುದೇ ರೀತಿ ಅನುಕೂಲ ಅಥವಾ ಕೊನೆಯ ನಿಮಿಷಗಳ ತೊಂದರೆ ಅಥವಾ ಅದಕ್ಕೆ ಮುಂಚೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡಿ ಮುಂಚೆ ಅಪ್ಲೈ ಮಾಡಿ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬಂದು ನಿಮಗೆ KSET 2023 ಅಂತಿಮವಾಗಿ ಭರ್ತಿ ಮಾಡಿರುವ ಮುದ್ರಿತ ಪತ್ರಿಕೆಯನ್ನು ಸಂರಕ್ಷಿಸಿಕೊಳ್ಳುವುದು ಮತ್ತು ಸದರಿ ಮುದ್ರಿತ ಪ್ರತಿಗಳನ್ನು ಅವಶ್ಯಕತೆಗನುಗುಣವಾಗಿ ಸಲ್ಲಿಸುವುದು. ಅಂದರೆ ನೀವು ಅಪ್ಲಿಕೇಶನ್ ಹಾಕಿರೋದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಬೇಕಾಗಿರುತ್ತೆ. ಮತ್ತು ನೀವು ಯಾಕಂದರೆ ಫರ್ದರ್ ನೀವು ಅಪ್ಲೈ ಮಾಡಿದಾಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಸೊ ಅದರಿಂದ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಸ್ಕ್ಯಾನ್ ಮಾಡಿರೋ ಪ್ರತಿಗಳು JPG ಸ್ವರೂಪದಲ್ಲಿ ಇರಬೇಕು. ಮತ್ತು ಆನ್ಲೈನ್ ಅಪ್ಲಿಕೇಶನ್ ವ್ಯವಸ್ಥೆ ನಿರ್ದಿಷ್ಟಪಡಿಸಿದ ಗಾತ್ರಗಳಿಗಿಂತ ಅಂದರೆ ಅಲ್ಲಿ ಡಾಕ್ಯುಮೆಂಟ್ಸ್ ಬಂದು ನಿಮಗೆ ಅದಕ್ಕೆ ಹೈಯೆಸ್ಟ್ ಆಗಿರೋ ಅಂದರೆ ಮಿನಿಮಮ್ಮು ಇಷ್ಟು ಸೈಜಲ್ಲಿ ಫೈಲ್ ಸೈಜ್ ಇರಬೇಕಂತ ಕೊಟ್ಟಿದ್ದಾರೆ. ಸೊ ಅದನ್ನು ಮೀರಿದ್ರೆ ನಿಮಗೆ ಅದು
ಡಾಕ್ಯುಮೆಂಟ್ ತೊಗೊಳ್ಳೋದಿಲ್ಲ. ಸೊ ನೀವು ರೆಡ್ಯೂಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಸಾಮಾನ್ಯ ಸೂಚನೆಗಳು ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಸಹ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತಂದರೆ ಸೊ ವಿಡಿಯೋಲ್ಲಿ ಬೇಕಾದರೆ ನೀವು ಕಮೆಂಟ್ ಮಾಡ್ಬೋದಾಗಿರುತ್ತೆ. ಮತ್ತು ಇಲ್ಲಿ ಬಂದು ನಿಮ್ಗೆ ಇಲ್ಲಿ ಯಾವುದೇ ಅಂದರೆ ಕೆಸೆಟ್ ಕೀ ಉತ್ತರಗಳು ಅಂದರೆ ನಿಮ್ಗೆ ಅದು ಫರ್ದರ್ ಎಕ್ಸಾಮು ಅನೌನ್ಸ್ ಮಾಡಿದ್ದಾದಮೇಲೆ ನಿಮಗೆ ಏನಾದ್ರು ಕೀ ಆನ್ಸರ್ಸಲ್ಲಿ ಸೊ ರಾಂಗ್ ಇತ್ತಂದರೆ ಸೊ ನಿಮಗೆ ಅದರ ಕ್ಲೈಮ್ ಮಾಡಬೇಕಂದ್ರೆ ಸೊ ಅದ್ರ ಇನ್ಸ್ಟ್ರಕ್ಷನ್ಸ್ ಸಹ ಕೊಟ್ಟಿದ್ದಾರೆ. ಮತ್ತು ಯಾವುದೇ ನಿಮ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ಏನಾದರೂ ಎನ್ಕ್ವೈರಿ ಇತ್ತಂದರೆ ಸೊ ಇಲ್ಲಿ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ಸಹ ಕೊಟ್ಟಿದ್ದಾರೆ. ನೀವು ಅದಕ್ಕೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಿಮಗೆ ಕೆಸೆಟ್ ಪೇಪರ್ 1 ಸೊ ಅದಕ್ಕೆ ಸ್ಟಡಿ ಮೆಟೀರಿಯಲ್ ಬೇಕು ಅನ್ನೋರು ಸೊ ಟೆಲಿಗ್ರಾಮ್ ಚಾನಲಲ್ಲಿ ಸೊ ನನಗೆ ಮೆಸೇಜ್ ಮಾಡಿದ್ರೆ ಸೊ ಅದಕ್ಕೆ ಮೆಟೀರಿಯಲ್ ಸಹ ಸಿಗುತ್ತೆ ನಿಮಗೆ. ಸೊ ನಿಮಗೆ ಮೆಸೇಜ್ ಮಾಡ್ಬೋದು. ಮತ್ತು ನಿಮಗೆ ಜನರಲ್ ಪೇಪರ್ ಕ್ವಶನ್ ಪೇಪರ್ ಸಹ ಸಿಗುತ್ತೆ ನಿಮಗೆ. ಸೊ ಅದರಿಂದ ನಿಮಗೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಸೊ ನನಗೆ ಮೆಸೇಜ್ ಮಾಡಿದ್ರೆ ಕ್ವಶನ್ ಪೇಪರ್ ಬೇಕಾಗಿರೋರು ಸೊ ಪಡ್ಕೊಳ್ಬೋದಾಗಿರುತ್ತೆ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.